ಬಾ. ಈಗ ಎತ್ತ ಕಡೆ ಪಯಣ? ಸ್ವಾಮೀಜಿಗಳೇ, ನಮ್ಮ ಕಾಲೇಜಿನಲ್ಲಿರುವ ಹೆಣ್ಣು ಮಕ್ಕಳ ಹುದ್ದೆಗಾಗಿ ಹೆಣ್ಣು ಮಕ್ಕಳೇ ಬೇಕು ಅಂತ ಅರ್ಜಿ ಕರೆದಿದ್ವಿ ಅಲ್ರಿ. ಆ ಹುದ್ದೆ ಕೆಲಸಕ್ಕಾಗಿ ಸುಮಾರು 60 ಜನ ಮಹಿಳೆಯರು ಈಗಾಗಲೇ ಅರ್ಜಿ ಹಾಕಿದ್ದಾರೆ. ಅವರನ್ನು ಇಂಟರ್ವ್ಯೂಗೂ ಕರೆದು ಆಗಿದೆ. ಓ, ಹೀಗೋ ವಿಷಯ. ಹೌದ್ರಿ. ಕಾಲೇಜಿನ ಗುಮಾಸ್ತ ಹುದ್ದೆಗೆ 60 ಕನ್ಯರು ಅರ್ಜಿ ಹಾಕಿರುವರೆ? ಹೌದ್ರಿ. ಪರ್ವತಗೌಡ, ಆ ಕನ್ಯರ ಭಾವಚಿತ್ರಗಳೇನಾದರೂ? ಸ್ವಾಮೀಜಿಗಳೇ, ತಂದಿನ್ರಿ, ಬರ್ರಿ. ಸ್ವಾಮೀಜಿಗಳೇ, ಇವಳು ಮಾಲಾ, ಇವಳು ರಾಧಾ, ಇವಳು ಮೇನಕೆ. ಅಲ್ಲೇ ಸ್ವಾಮೀಜಿಗಳೇ, ಇವಳು ನಮ್ಮ ಕಾಲೇಜಿನಲ್ಲಿ BA ತರಗತಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಪವಿತ್ರಾದೇವಿ ಅಂತ. ಗುಡ್. ಈ ಕನ್ನಿಕೆ ತುಂಬಾ ಸುಂದರವಾಗಿದ್ದಾಳೆ. ಪರ್ವತಗೌಡ್ರೆ, ಈ ಬಾಲಿಕೆ ನನಗೆ ತುಂಬಾ ಹಿಡಿಸಿದ್ದಾಳೆ. ಇವಳು ನಮ್ಮೊಂದಿಗೆ ಹೊಂದಿಕೊಂಡರೆ ಇವಳಿಗೆ ನಮ್ಮ ಕಾಲೇಜಿನಲ್ಲಿ ಗುಮಾಸ್ತ ಹುದ್ದೆ ಕೊಡುವ. ಈಗ ಮುಂಜಾನೆ ಹೋಗ್ತಾರಪ್ಪ. ಸ್ವಾಮೀಜಿಗಳೇ, ಒಟ್ ಏನಂದ್ರ ನಮ್ಮ ಜೊತೆ ಹೊಂದ್ಕೊಂಡಿದ್ರ ಸಾಕು. ಗುರುಗಳಿಗೆ ಹಾಗೂ MLA ಸಾಹೇಬರಿಗೆ. ಮಾನವ, ನಮ್ಮ ಏಕಾಂತದ ಅರಮನೆಯಲ್ಲಿ ಅನುಮತಿ ಇಲ್ಲದೆ ಪ್ರವೇಶ ಮಾಡಲು ನಿನಗೆ ಹೇಗೆ ಪರಿಜ್ಞಾನ ಬೇಡವೇ ನಿನಗೆ? ಗುರುಗಳೇ, ನಿಮ್ಮ ದ್ವಾರ ಬಗಿಲ ಬಳಿ ನಿಮ್ಮ ದ್ವಾರ ಪಾಲಕರು ಇಲ್ಲದಿರುವುದರಿಂದ ನಾವು ಒಳಗಡೆ ಬಂದಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸಿಬಿಡಿ ಗುರುಗಳೇ. ಇರಲಿ, ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮಿಸಬೇಕಾದ್ದು ನಮ್ಮ ಧರ್ಮ. ನಮ್ಮಿಂದ ನಿಮಗೇನಾಗಬೇಕು? ಗುರುಗಳೇ, ನೀವು ನಮ್ಮ ಕಾಲೇಜಿನ ಆಡಳಿತ ಕಮಿಟಿಯ ಅಧ್ಯಕ್ಷರು ಕೂಡ, ಅದು ಅಲ್ಲದೆ MLA ಅವರ ಚೇರ್ಮನ್ರು ನೀವಿದ್ದೀರಾ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ನನಗೊಂದು ಕೆಲಸ ಕೊಡ್ತೀರಿ ಸಾಕು. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಅಂದ್ರ ನಮ್ಮ ಕಾಲೇಜಿನಲ್ಲಿ BA ತರಗತಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸಾದ ಪವಿತ್ರಾದೇವಿ ನೀವ ಏನ್ರಿ? ಹೌದು ಸರ್, ನಾನೇ. ಅಯ್ಯೋಯ್ಯೋ ಶಿವನೇ, ಈ ಹಕ್ಕಿ ತನ್ನಿಂದ ತಾನೇ ನಮ್ಮ ಬಲಿಯಾಗಿ ಬೀಳಾಕ ಬಂದೈತಲ್ಲೋ. ಸ್ವಾಮೀಜಿಗಳೇ, ನಾ ಈ ಆತನ ಹೊಯ್ಕೊಂಡಿದ್ದ ಇದಾ ಹುಡುಗಿ ಬಗ್ಗೆ ರೀ. ಇದಾ ಹುಡುಗಿ ಪರ್ವತಗೌಡ, ಈ ಬಾಲಿಕೆ ನಮ್ಮ ಸಂದರ್ಶನದಲ್ಲಿ ಆಯ್ಕೆಯಾದರೆ ಸಾಕು. ನೋಡು ಭಕ್ತಳೆ, ನಾವು ಇಲ್ಲಿಯೇ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ. ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಮ್ಮ ಕಾಲೇಜಿನಲ್ಲಿ ನಿಮಗೆ ಗುಮಾಸ್ತ ಹುದ್ದೆ ಸಿಗ್ತು ಅಂತ ತಿಳ್ಕೊ. ಗುರುಗಳೇ, ಹೀಗೆ ನುಡಿಯದಿರಿ ಗುರುಗಳೇ. ನೀವು ಮನಸ್ಸು ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ. ಗುರುಗಳೇ, ನೀವು ಕೇಳಿದ ಡೊನೇಷನ್ ಕೊಡಲು ನಾವು ತಯಾರಾಗಿದ್ದೇವೆ ಗುರುಗಳೇ, ತಯಾರಾಗಿದ್ದೇವೆ. ಹೌದು ಗುರುಗಳೇ, ಈ ಭಕ್ತರ ಮೇಲೆ ಕರುಣೆ ತೋರಿಸಿ ನನಗೊಂದು ಕೆಲಸ ಕೊಡಿಸಿದ್ರೆ ಸಾಕು. ಈ ನಿಮ್ಮ ಉಪಕಾರ ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಗುರುಗಳೇ,
ಅದು ಅಲ್ಲದೆ ಈಗ ನಾವು ತುಂಬಾ ತೊಂದರೆಯಲ್ಲಿದ್ದೀವಿ. ಈ ಊರಿನ ಶ್ರೀಮಂತ ಎನಿಸಿಕೊಂಡಿರುವ ಕಾರ್ತಿಕ್ ಮತ್ತು ರಾಬರ್ಟ್ ನೋಡಿ ನಮ್ಮಣ್ಣನಿಗೆ ಎಂತ ಸ್ಥಿತಿ ತಂದು ನಿಲ್ಲಿಸಿದ್ದಾರೆ ನೋಡಿ ಗುರುಗಳೇ, ನೋಡಿ. ಏನೋ ಈ ಆಸಾಮಿ ನಮ್ಮ ವ್ಯವಹಾರದಲ್ಲಿ ಕೈ ಹಾಕಿರಬಹುದು ಅಂತ ಅನಿಸುತ್ತೆ. ಅದಕ್ಕಾಗಿ ನನ್ನ ಮಗನಿಗೆ ಇಂಥ ಪರಿಸ್ಥಿತಿ ಬಂದಿರಬಹುದು. ನೋಡಿ, ಈ ನಿಮ್ಮಿಬ್ಬರ ಪರಿಸ್ಥಿತಿ ನೋಡಿ ನಿಮ್ಮ ಮೇಲೆ ನಮಗೆ ಕರುಣೆ ಬಂದೈತಿ. ಅದಕ್ಕಾಗಿ ನಾವಿಬ್ಬರು ನಿನ್ನ ಮ್ಯಾಲ ಮನಸ್ಸು ಮಾಡೀವಿ. ನೋಡ್ರಿ, ನಾವಿಬ್ಬರು ನಮ್ಮ ಕಾಲೇಜಿನ ಆಡಳಿತ ಕಮಿಟಿಯ ಅಧ್ಯಕ್ಷರು, ಚೇರ್ಮನ್ನರು. ಆದರೂ ಕೂಡ ನಮ್ಮ ಕಮಿಟಿಯವರಿಗೆ ಯಾವ ಅಭ್ಯರ್ಥಿಗೆ ಆಯ್ಕೆ ಮಾಡುತ್ತಾರೆ ಅವರು ತೆಗೆದುಕೊಳ್ಳುವಂತ ಕಮಿಟಿಯು ತೀರ್ಮಾನವಾಗಿದೆ. ನಾವು ಇಲ್ಲಿವೇ ಕೆಲವೊಂದು ಪ್ರಶ್ನೆಗಳು ಕೇಳುತ್ತೇವೆ. ಆ ಪ್ರಶ್ನೆಯಲ್ಲಿ ಆಯ್ಕೆ ಆದರೆ ನಿಮಗೆ ನಮ್ಮ ಕೆಲಸ, ನಮ್ಮ ಕಾಲೇಜಿನಲ್ಲಿ ಹುದ್ದೆ ಸಿಕ್ತು ಅಂತ ತಿಳ್ಕೊಳ್ಳಿ. ನೋಡು, ನಾವು ಕೇಳುವ ಒಂದೊಂದೇ ಪ್ರಶ್ನೆಗಳು ಬಹಳ ಗೌಪ್ಯವಾದದ್ದು. ಅದಕ್ಕಾಗಿ ನೀನು ಇಲ್ಲಿ ಒಬ್ಬಳೇ ನಿಲ್ಲಬೇಕು. ನಿಮ್ಮ ಅಣ್ಣ ಏನು ನೌಕರಿ ಮಾಡಕ್ಕೆ ಬಂದಾನ? ಅವನಿಗೇನು ಅರ್ಜಿ ಕರೆದಿಲ್ಲ ನಾವು. ಸ್ವಲ್ಪ ಹೊರಗಡೆ ಹೋಗಿ ಬಾ ಅಂತ ಹೇಳು. ಆಯಿತು, ನಾನು ಹೊರಗಡೆ ಹೋಗುತ್ತೇನೆ. ತಂಗಿ ಪವಿತ್ರ, ಇವರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಮ್ಮ. ಸ್ವಾಮೀಜಿಗಳೇ, ಹೇಳ್ರಿ. ಮೊದಲ ಈ ಹುಡುಗಿ ಅನೂತನು ಸ್ವಲ್ಪ ಚಂದ ನೋಡ್ಕೋರಿ, ಆಮೇಲೆ ಇಂಟ್ರ್ಯೂ ತಗೊಳ್ರಿ. ಯಾಕಂದ್ರೆ ಇದು ಹುಡುಗಿ ಭಾಳ ಚಾಲು ಕಾಣ್ತೈತಿ. ನಾನು ಸ್ವಲ್ಪ ತೀರ್ಥ ಪ್ರಸಾದ ಮುಗಿಸ್ಕೊಂಡು ಬರ್ತೀನಿ. ಯಾಕಂದ್ರೆ ನಮಗೆ ಇತ್ತಿತ್ತಲಾಗಿ ತೀರ್ಥ ಇಲ್ಲದೆ ಕರೆಂಟ್ ಪಾಸ ಆಗುವಲ್ದು. ಹುಷಾರ ಸ್ವಾಮೀಜಿಗಳೇ, ಹೆಲ್ಮೆಟ್ ಕಡ್ಡಾಯವಾಗಿ. ಇಂದಿನ ಈ ವಾತಾವರಣದಲ್ಲಿ ಒಂದು ಗುಮಾಸ್ತ ಹುದ್ದೆಗೆ ₹1000 ಕೊಡಲು ತಾ ಮುಂದು ನೀ ಮುಂದು ಎಂದು ನಿಂತುಕೊಂಡಿರುವಾಗ ನೋಟಿನ ಕಂತು ಹಿಡಿದು ಸಾಲು ಸಾಲು ಸಾಲಾಗಿ ನಿಲ್ಲುತ್ತಾರೆ. ನಿಮ್ಮ ಮಾತು ನಿಜ ಗುರುಗಳೇ. ಕೈಯಲ್ಲಿ ಲಂಚ ಹಿಡ್ಕೊಂಡು ಹಲಿದಾಡಿದ್ರು ಕೂಡ ಕೆಲಸ ಸಿಗೋದಿಲ್ಲ. ಅಂಥದ್ರಲ್ಲಿ ನಾವಿರೋ ಪರಿಸ್ಥಿತಿ ನೋಡಿದ್ರೆ ಅಷ್ಟೊಂದು ₹1000 ಹಣ ಕೊಟ್ಟು ಕೆಲಸ ಪಡೆದುಕೊಳ್ಳೋದು ನಮ್ಮಿಂದ ಸಾಧ್ಯವಾಗದ ಮಾತು. ನನಗೆ ಗೊತ್ತು ಕಣೆ, ನಿನ್ನಲ್ಲಿ ಹಣವಿಲ್ಲವೆಂದು, ಹಣ ಕೊಟ್ಟು ಕೆಲಸ ದೊರಕಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲವೆಂದು. ಆದರೆ ಯಾಕ್ರಿ ಆದರೆ ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ ಗುರುಗಳೇ. ನೀನು ಮನಸ್ಸು ಮಾಡಿದರೆ ಈ ನಿನ್ನ ಯೌವನ ದೇಹವನ್ನು ನನಗೆ ಕೊಟ್ಟರೆ ನಿನಗೆ ನಮ್ಮ ಕಾಲೇಜಿನಲ್ಲಿ ಗುಮಾಸ್ತ ಹುದ್ದೆ ಪಡೆದುಕೊಂಡು ಮಹಾರಾಣಿಯಂತೆ ನಲಿಯಬಹುದು. ಏನಿದು ಏನಿದು ಅಸಂಬದ್ಧದ ಮಾತು ನಿಮ್ಮ ಬಾಯಲ್ಲಿ? ಕಾಕಿ ತೊಟ್ಟು ಸಾಧು ಸಂತರಂತೆ ಹರಿನಾಮವನ್ನು ಜಪಿಸುತ್ತಾ ಈ ರೀತಿ ನಿಮ್ಮ ಅಂತರಂಗದಲ್ಲಿ ಹೊಲಸು ಕೆಟ್ಟ ವಿಚಾರವನ್ನು ತುಂಬಿಕೊಂಡು ಅನೇಕ ಮಾರ್ಗದಲ್ಲಿ ನಡೀತಿದ್ದೀರಲ್ಲ, ನೀವೊಬ್ಬರು ಸಾಧು ಸಂತ ಪುರುಷರೇ? ಎಲೆ ಬಾಲೆ, ಈ ನಿನ್ನ ದೇಹವನ್ನು ನನಗೆ ಅರ್ಪಿಸಿದರೆ ನಿನ್ನ ಮೈ ಕಾಂತಿಯನ್ನು ಕುಗ್ಗಿ ಹೋಗುವುದಿಲ್ಲ. ಬಾ ಬಾ, ನನ್ನನ್ನು ಕಪಟ ಸನ್ಯಾಸಿ, ದೇವರಂತ ಇಲ್ಲಿವರೆಗೂ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಿದ ತಪ್ಪಾಗೋಯ್ತು. ನೀವೊಬ್ಬರು ದೇವರ ಸ್ವರೂಪದವರು, ದಿನನಿತ್ಯ ಎಲ್ಲೆಲ್ಲೋ ಪ್ರವಚನ ಹೇಳುವರು, ದೇವರ ವೇಷ ಹಾಕಿಕೊಂಡು ಸದಾ ಕೀರ್ತನ ಕೂಡ ಮಾಡುವವರು. ಆದ್ರೆ ನಿಮ್ಮ ಬಾಯಿಯಿಂದ ಇಂಥ ಹೊಲಸು ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿಮಗೆ? ಏನಂದ್ರಿ? ಇಲ್ಲಿವರೆಗೂ ಏನಂತ ಮಾತಾಡಿದ್ರಿ ನೀವು?
ನೀನು ನನ್ನ ಮಗಳಿದ್ದ ಹಾಗೆ ಅಂತ ಹೇಳಿದ್ರಲ್ಲ, ಮಗಳಂತಿರುವ ನನ್ನ ಮೇಲೆ ಕೆಟ್ಟ ಕಾಮದ ಕಣ್ಣು ಹಾಕುವುದಕ್ಕೆ ನಿಮಗೆ ಹೇಗ್ರಿ ಮನಸ್ಸು ಬಂತು? ನಿಮ್ಮಂತ ಕಪಟ ಸನ್ಯಾಸಿಗಳ ಹೆಚ್ಚಾಗಿರುವುದರಿಂದಲೇ ಒಳ್ಳೆ ಒಳ್ಳೆ ಸ್ವಾಮೀಜಿಯವರ ಮರ್ಯಾದೆ ಹಾಡು ಹಗಲಲ್ಲಿ ಹೋಗ್ತಾ ಧರ್ಮ ಅಳಿತಾ ಇದೆ, ಪಾಪ ಕರ್ಮಗಳು ಹೆಚ್ಚಾಗ್ತಾ ಇದೆ ಗುರುಗಳೇ. ಪಾಪ ಪುಣ್ಯ ಧರ್ಮ ಇವೆಲ್ಲ ಬದಿಗಿಟ್ಟು ನಾವಿಂದು ಇದು ಕಾವಿ ತೊಟ್ಟಿರ್ಬೇವು. ನೋಡು ಬಲೆ, ಸೃಷ್ಟಿಕರ್ತ ಬ್ರಹ್ಮ ತನ್ನ ಮಗಳಾದ ಶಾರದೆಯನ್ನು ಮದುವೆಯಾಗಲಿಲ್ಲವೇ? ಮಹಾತಪಸ್ವಿ ಸನ್ಯಾಸಿಯಾದ ವಿಶ್ವಾಮಿತ್ರ ಮೇಲಕ್ಕೆಯನ್ನು ವರಿಸಲಿಲ್ಲವೇ? ಕಾವಿ ತೊಟ್ಟ ರಾವಣ ಸೀತೆಯನ್ನು ಅಪಹರಿಸಲಿಲ್ಲವೇ? ಸನ್ಯಾಸಿ ವೇಷ ತೊಟ್ಟ ಅರ್ಜುನ ಸುಭದ್ರೆಯನ್ನು ಓಡಿಸಿಕೊಂಡು ಬರಲಿಲ್ಲವೇ? ಹೀಗೆ ಹೀಗೆ ದೇವಾದಿ ದೇವತೆಗಳು ಅವರ ಕಾಮಲೀಲೆಯಲ್ಲಿ ತೊಡಗಿರುವಾಗ ಯಕಚಿತ್ತ ನಾನೊಬ್ಬ ಸಾರು ಹುಟ್ಟಿದ ಕಾವಿಯನ್ನು ಕಿತ್ತೊಗೆದು ನಿನ್ನಂತ ನಲ್ಲೇರೊಡನೆ ಕಾಮನಾಟವಾಡಿದರೆ ತಪ್ಪೇನು? ಕಾಮದ ಪಶುವೆ, ಅದೇ ರಾಮಾಯಣದಲ್ಲಿ ನೀನು ಹೇಳುವ ಈ ಪುರಾಣದ ಕಥೆಗಳಲ್ಲಿ ಪರಸ್ತ್ರೀಯರನ್ನು ಕೆಡಿತವರ ಗತಿ ಏನಾಯಿತಂತ ನೀನು ತಿಳಿದೇ ಇರಬಹುದು. ನೋಡು, ಮಗಳನ್ನು ಮೋಹಿಸಿ ಅವಳನ್ನೇ ಮದುವೆಯಾಗಿದ ಬ್ರಹ್ಮ ತನ್ನ ಶಿರವನ್ನು ಕಳೆದುಕೊಂಡು ಈ ಕಲಿಯುಗದಲ್ಲಿ ಭಕ್ತರಿಂದ ಪೂಜಿಸುವ ಆ ಪೂಜೆಯಿಂದ ವಂಚಿತನಾದ. ಅಷ್ಟೇ ಯಾಕೆ, ಆ ಸೀತಾ ಮಾತೆಯನ್ನು ಅಪಹರಿಸಿದ ರಾವಣ ಕೂಡ ತನ್ನ ಶಿರವನ್ನು ಕಳೆದುಕೊಂಡು ತನ್ನ ಲಂಕವನ್ನು ಸುಟ್ಟು ಭಸ್ಮ ಮಾಡಿಕೊಂಡಿದ್ದು ನಿನಗೆ ನೆನಪಿಲ್ಲವಂತ ಕಾಣುತ್ತೆ. ನೋಡು, ಅದೇ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣನ್ನು ಬಯಸಿ ತನ್ನ ತಪಸ್ಸನ್ನೇ ಕಳೆದುಕೊಂಡ. ಇನ್ನು ಕಳ್ಳ ಕಾವಿ ವೇಷವನ್ನು ತೊಟ್ಟು ಆ ದೇವೇಂದ್ರ ಅಹಲ್ಯನ ಕೆಡಿಸಿದ ಹಾಗಾಗಿ ಆ ಮುನಿಗಳಿಂದ ಶಾಪಗ್ರಸ್ತನಾಗಿ ಕುಷ್ಠ ರೋಗದಿಂದ ಅವನು ಬಳಿದನೆಂಬುದು ನಿನಗೆ ಗೊತ್ತಿಲ್ವಾ ಗುರುಗಳೇ? ಏ ಕಪಟ ಸನ್ಯಾಸಿ, ಅಧಿಕಾರದಲ್ಲಿ ಇದೀನೆಂದು ಮಾತ್ರಕ್ಕೆ ಕಂಡ ಹೆಣ್ಣುಗಳಿಗೆ ಕೆಲಸ ಕೊಡಿಸುವ ನೆಪದಲ್ಲಿ ಅವರ ಶೀಲವನ್ನು ಹಾಳು ಮಾಡಲು ಬಂದಿದ್ದೆ. ಆದರೆ ಈ ಪವಿತ್ರ ಸುಮ್ಮನೆ ಇಡುವುದಿಲ್ಲ. ನಿಮ್ಮಂತವರ ಕೆಲಸದ ಆಸೆಗಾಗಿ ಮಾನ ಕಳೆದುಕೊಳ್ಳುವ ಹೆಣ್ಣು ನಾನಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾ ಮಾರಿ ಅನ್ನುವುದನ್ನು ಮಾತ್ರ ಮರೆಯಬೇಡ. ನೋಡು, ಅದೇ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ನಿಮ್ಮ ಮರ್ಯಾದೆಯನ್ನು ಕಳೆಯಬೇಕಾಗುತ್ತೆ. ಎಚ್ಚರದಿಂದ ಮಾತನಾಡು. ನಿನ್ನಂತ ಎಷ್ಟೋ ಸುರಸುಂದರಿಯರೊಡನೆ ಕಾಮನಾಟವಾಡಿದ ಈ ನಿರಂಜನ ಸ್ವಾಮಿಗೆ ಎಚ್ಚರವೆಂದು ಹೇಳುವಿಯೋ ಶತಮೂರ್ಖ ಎಣ್ಣೆ? ಇಲ್ಲ ಇಲ್ಲ, ಬಾ ಬೇಗನೆ ನನ್ನ ಕಾಮದ ಸರಿಯೋ ಆಚೆ ಮೊಚ್ಚ ನಿನ್ನ ಬಾಯಿನ. ನೀನು ಕಾವಿ ತೊಟ್ಟು ಈ ರೀತಿ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡೋದಕ್ಕೆ ಅದೇಗ ಬುದ್ಧಿ ಬಂತು? ಒಂದು ಕೆಲಸ ಸಿಗುತ್ತೆ ಅಂತ ಈ ನನ್ನ ಶೀಲವನ್ನು ಹಾಳು ಮಾಡಿಕೊಂಡು ಪವಿತ್ರವಾದ ನಾನು ಅಪವಿತ್ರವಾಗಲು ಸಾಧ್ಯವೇ ಇಲ್ಲ. ಈ ನಿನ್ನ ಕೆಲಸ ಸಿಗದಿದ್ರೂ ಪರವಾಗಿಲ್ಲ, ಈ ಸಮಾಜದಲ್ಲಿ ಕೂಲಿ ನಾಲಿ ಮಾಡಿ ನನ್ನ ಜೀವನ ಸಾಗಿಸ್ತೇನೆ ವಿನಃ ಕೆಲಸದಾಸೆಗಾಗಿ ನಿನಗೆ ಸೆರಗಾಸಿ ನನ್ನ ಶೀಲವನ್ನು ಕಳೆದುಕೊಳ್ಳುವಳಲ್ಲ ಈ ಪವಿತ್ರ. ಈ ಕಪಟ ಸನ್ಯಾಸಿಯ ಪರಾಕ್ರಮ ನೀನಿನ್ನೂ ಅರಿತುಕೊಂಡಿಲ್ಲ. ಇನ್ನು ಈ ಮಂದಿರದಲ್ಲಿ ಎಷ್ಟೋ ಸುಂದರಿಯರು ತಮ್ಮ ಕಾಮದ ತೀರಿಸಿಕೊಂಡು ಹೋದವರು ಯಾರೂ ಉಳಿದಿಲ್ಲ. ಬಾ ಬಾ ಬಲೆ. ಕಪಟ ಪಶುವೆ, ನಿನ್ನಂತ ಕಳ್ಳ ಸನ್ಯಾಸಿ ಇರುವುದರಿಂದಲೇ ಸಮಾಜದಲ್ಲಿ ಧರ್ಮವು ಮಾಯವಾಗಿ ಕರ್ಮವು ತಾಂಡವಾಡ ಹತ್ತಿದೆ. ಬಡ ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಕರೆದುಕೊಂಡು ತಂದು ಅವರ ಜೊತೆ ಸರಸ ಸಲ್ಲಪ ಆಡುವುದಲ್ಲದೆ
ಈ ನಿನ್ನ ಆಶ್ರಮದಲ್ಲಿ ದಾಸರಿಯನ್ನು ಇಟ್ಟುಕೊಂಡು ಅವರ ಜೊತೆ ಚಕ್ಕಂದ ಆಡುವುದಲ್ಲದೆ ಈ ನಮ್ಮ ಭವ್ಯ ಭಾರತದ ನಾರಿಯನ್ನು ಪರದೇಶಕ್ಕೆ ಮಾರಾಟ ಮಾಡುವ ನಿನ್ನಂತ ಚಾಂಡಾಲನ ರುಂಡ ಚಂಡಾಡಲೇಬೇಕು. ಮಾನವ ಇಲ್ಲ, ಮೂರ್ಖ ಮಾನವ, ನಿನ್ನ ಭಾಷಣದಿಂದ ನಮ್ಮಂತ ಸನ್ಯಾಸಿಗಳಿಗೆ ಏನು ಮಾಡಲಾಗದು. ನಿನ್ನಂತವರು ನಮಗೆ ರಾಜಕೀಯ ಬೆಂಬಲವಿದೆ. ನೋಡು, ಕೊನೆ ಮಾತು ಹೇಳುತ್ತೇನೆ, ನಿನಗೆ ಜೀವದ ಆಸೆ ಇದ್ದರೆ ಇಲ್ಲಿಂದ ಮೊದಲು ಹೊರಟು ಹೋಗು. ಇಲ್ಲವಾದರೆ ನಾನು ಗುಂಡಿ ಒತ್ತಿದರೆ ನೀವಿಬ್ರು ಸುಟ್ಟು ಭಸ್ಮವಾದಿರಿ. ಜೋಕೆ ಅಣ್ಣ, ನೋಡಿದೆ ಅಣ್ಣ, ಸಾಯುವ ಸ್ಥಿತಿಯಲ್ಲಿದ್ರೆ ಸನ್ಯಾಸಿ ತನ್ನ ಸೊಕ್ಕ ಮಾತ್ರ ಬಿಡ್ಲೇ ಇಲ್ಲ. ಅಣ್ಣ, ಏನೇನೋ ಮಾತಾಡ್ತಿದ್ದಾರೆ. ಇವರ ಮಾತನ್ನು ಕೇಳಿದ್ರೆ ನನಗೆ ತುಂಬಾ ಭಯವಾಗುತ್ತೆ. ಯಾಕಂದ್ರೆ ಇವರು ಕೆಟ್ಟ ಮನುಷ್ಯರು. ಇಂಥ ಸಹವಾಸವೇ ನಮಗೆ ಬೇಡ. ಯಾವ ಸಮಯದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಣ್ಣ, ಈಗ ಈ ಜಾಗದಿಂದ ಹೊರಟೋಗೋಣ ನಡಿ. ತಂಗಿ, ದೇವರ ದೇಹದಿಂದ ಈ ಚಾಂಡಾಲರಿಂದ ನಿನ್ನ ಮಾನ ಉಳಿಯುತ್ತಮ್ಮ. ಲೇ ಕಳ್ಳ ಸನ್ಯಾಸಿ ಬಡ್ಡಿ ನನ್ನ ಮಗನೇ, ಪೇಪರ್ ಮುಖಾಂತರವೇ ನಿನ್ನೆಲ್ಲ ವ್ಯವಹಾರಗಳನ್ನು ಬಯಲಿಗೆಳೆದು ನಿನ್ನನ್ನು ಯಾವ ಭಕ್ತರು ನಿನ್ನನ್ನು ದೇವರು ಎಂದು ಪೂಜಿಸುತ್ತಿದ್ದಾರೋ ಅದೇ ಭಕ್ತರ ಕೈಯಲ್ಲಿ ನಿನ್ನನ್ನು ಬಹಿಷ್ಕಾರ ಹಾಕಿಸದಿದ್ದರೆ ನನ್ನ ಹೆಸರು ರಘುನೇ ಅಲ್ಲ. ಬರುತ್ತೀನಿ ಮಗನೇ. ಸ್ವಾಮೀಜಿಗಳೇ, ಎಲ್ಲ ಕೆಲಸ ಮುಗಿಸಿರೋ ಇಲ್ಲೋ? ಇವನವನ ಹುಡುಗಿ ಹ್ಯಾಂಗಿತ್ರಿ? ಇವನವನ ಇವತ್ತ ನೀವು ಬ್ರ್ಯಾಂಡ್ ಅಂತ ಒಂದು ಪ್ಯಾಕ್ ಜಾಸ್ತಿನೇ ಕುಡ್ದಿದ್ದ, ಅಲ್ಲೇ ನಿದ್ದೆ. ಹಾ, ಯಾಕಾಡ್ ಹೋದ್ರಪ್ಪ? ಈ ಕಡೆ ಸ್ವಾಮೀಜಿನೂ ಇಲ್ಲ, ಆ ಕಡೆ ಆ ಹುಡುಗಿನೂ ಇಲ್ಲ. ಪರ್ವತ್ ಗೌಡ, ಆ ಕನ್ಯೆ ನಾವು ತಿಳಿದುಕೊಂಡ ಹಾಗೆ ಇಲ್ಲಪ್ಪೋ. ಅವಳನ್ನು ಅನುಭವಿಸಲು ಹೊರಟ್ರೆ ಅವಳ ಅಣ್ಣ ದುಷ್ಟ ರಘು ನನಗೆ ಬಲವಾದ ಏಟು ಕೊಟ್ಟು ಹೋದ್ರು ಗೌಡ. ಬಲವಾದ ಏಟು ಕೊಟ್ಟು ನಾ ಮೊದಲೇ ಹೇಳಿದಲ್ರಿ ಸ್ವಾಮಿ, ಓ ತಳಂಬಳ ಆಟ ಗಡಬಡ ಮಾಡಿ. ಅಯ್ಯೋ ಸ್ವಾಮೀಜಿಗಳೇ, ಇದು ನಿಮಗೆ ಏನಾಯ್ತ್ರಿ? ಅಯ್ಯೋ, ನಿಮಗೆ ಇಂಥ ಪರಿಸ್ಥಿತಿ ಬರಬಾರದಿತ್ತು. ಎಕ್ಕಚ್ಚಿದ್ದ ಹುಡುಗಿ ಸಿಗದಿದ್ರಿ ಏನಾಯ್ತು ಯಪ್ಪ? ಮುಂಜಾನೆ ಹಿಡ್ಕೊಂಡು ಕುಂಡಿರ್ತಿದ. ಯಾಕರೆ ಅಷ್ಟು ಗಡಬಡ ಮಾಡಿದ್ದಿ? ಈ ನಿನ್ಮಗ ಇಂಥ ಪರಿಸ್ಥಿತಿ ತಂದ ರಘುನ ಒಂದು ಕೈ ನೋಡ್ಕೊಳ್ಳಕ್ಕೆ ಬೇಕು. ಅದಕ್ಕ ನಮ್ಮ ಹುಡುಗರನ್ನ ಹೇಳಿದ್ದೆ, ಆ ನನ್ನ ಮಗನ ಮುಗಿಸ್ಬಿಡ್ರು ಅಂತ. ಅದಕ್ಕ ಆ ನನ್ನ ಮಗನ ಒಂದು ಕಾಲ ತೆಗೆದಿದ್ದಕ್ಕೆ ಅವ ಇಷ್ಟೊಂದು ಹಾರಾಡಕತ್ತಿರೋದು. ಸ್ವಾಮೀಜಿಗಳದ ಏನೇ ಇರ್ಲಿ, ಪಾರ್ಲಿಗೆ ತಲೆ ರಕ್ತಾರೆ ಹೊಂಟದ. ದವಾಖಾನಿಗೆ ಹೋಗಂ ಬರ್ರಿ, ಎಷ್ಟು ಹಾಕಿ ಹಾಕ್ತಾನ ನೋಡ್ರಿ.